ಹಾಯ್ ನಮಸ್ಕಾರ ಸ್ನೇಹಿತರೆ, ನಿಮ್ಮ ಕಂಪನಿಯಲ್ಲಿ 5 ವಾಹನ ಇರಬಹುದು, 50 ವಾಹನ ಇರಬಹುದು ಅಥವಾ 500 ವಾಹನಗಳ ಫ್ಲೀಟ್ ಇರಬಹುದು. ಆದರೆ ಪ್ರತಿದಿನ ಟೋಲ್ಗೆ ಎಷ್ಟು ಖರ್ಚಾಗ್ತಾ ಇದೆ, ಯಾವ ವಾಹನ ಎಲ್ಲಿ ಟೋಲ್ ಪಾಸ್ ಮಾಡ್ತಾ ಇದೆ, ಎಷ್ಟು ರಿಚಾರ್ಜ್ ಮಾಡಲಾಗಿದೆ, ಯಾವ ಡ್ರೈವರ್ ಎಷ್ಟು ಖರ್ಚು ಮಾಡಿದ್ದಾನೆ, ಈ ಎಲ್ಲ ಮಾಹಿತಿ ನಿಮಗೆ ರಿಯಲ್ ಟೈಮ್ನಲ್ಲಿ ಸಿಗ್ತಾ ಇದೆಯಾ? ಹೆಚ್ಚಿನ ಬಿಸ್ನೆಸ್ ಓನರ್ಸ್ಗೆ ಉತ್ತರನೇ ಇಲ್ಲ. ಅದಕ್ಕಾಗಿ ಇಂದು ಓಮಿನಿ ಕಾರ್ಡ್ ಫಾಸ್ಟ್ಯಾಗ್ ಬಗ್ಗೆ ಮಾತಾಡೋಣ. ಇವತ್ತು ಟ್ರಾನ್ಸ್ಪೋರ್ಟ್ ಕಂಪನೀಸ್, ಲಾಜಿಸ್ಟಿಕ್ಸ್ ಬಿಸ್ನೆಸ್, ಫ್ಲೀಟ್ ಓನರ್ಸ್, ಟ್ರಾವೆಲ್ ಆಪರೇಟರ್ಸ್ ಮತ್ತು ಕಾರ್ಪೊರೇಟ್ ಕಂಪನೀಸ್ ಎದುರಿಸುತ್ತಿರುವ ದೊಡ್ಡ ಸಮಸ್ಯೆ ಏನು ಗೊತ್ತಾ? ವಿಸಿಬಿಲಿಟಿ. ಖರ್ಚು ಆಗ್ತಾ ಇದೆ, ಆದರೆ ಸಂಪೂರ್ಣ ಕಂಟ್ರೋಲ್ ಇಲ್ಲ. ತಿಂಗಳ ಕೊನೆಯಲ್ಲಿ ಅಕೌಂಟ್ಸ್ ಟೀಮ್ ರಿಪೋರ್ಟ್ ತಯಾರಿಸ್ತಾರೆ, ಆಗ ಮಾತ್ರ ಟೋಲ್ ಎಕ್ಸ್ಪೆನ್ಸ್ ಎಷ್ಟು ಅನ್ನೋದು ಗೊತ್ತಾಗುತ್ತದೆ. ಅದರೊಳಗೆ ಎಷ್ಟು ಲೀಕೇಜ್ ಆಯಿತು, ಎಷ್ಟು ಎಕ್ಸ್ಟ್ರಾ ಎಕ್ಸ್ಪೆನ್ಸ್ ಆಯಿತು ಯಾರಿಗೂ ಗೊತ್ತಾಗೋದಿಲ್ಲ. ಅದರ ಜೊತೆಗೆ ಕ್ಯಾಶ್ ಹ್ಯಾಂಡ್ಲಿಂಗ್ ಕೂಡ ಒಂದು ದೊಡ್ಡ ಸಮಸ್ಯೆ. ಓಮಿನಿ ಕಾರ್ಡ್ ಫಾಸ್ಟ್ಯಾಗ್ ಕೇವಲ ಟೋಲ್ ಟ್ಯಾಗ್ ಅಲ್ಲ, ಇದು ಬಿಸ್ನೆಸ್ಗೆ ಸ್ಮಾರ್ಟ್ ಎಕ್ಸ್ಪೆನ್ಸ್ ಮ್ಯಾನೇಜ್ಮೆಂಟ್ ಸೊಲ್ಯೂಷನ್. ವಾಹನ ಟೋಲ್ ಪಾಸ್ ಆದ ತಕ್ಷಣ ಮಾಹಿತಿ, ಬ್ಯಾಲೆನ್ಸ್ ಟ್ರ್ಯಾಕಿಂಗ್, ರಿಚಾರ್ಜ್ ಮ್ಯಾನೇಜ್ಮೆಂಟ್, ಎಕ್ಸ್ಪೆನ್ಸ್ ಮಾನಿಟರಿಂಗ್, ರೀಕನ್ಸಿಲಿಯೇಷನ್ ಸಪೋರ್ಟ್ ಎಲ್ಲವೂ ಒಂದೇ ಇಕೋಸಿಸ್ಟಮ್ನಲ್ಲಿ. ಅಂದರೆ ಕೇವಲ ಟೋಲ್ ಪೇಮೆಂಟ್ ಅಲ್ಲ, ಬಿಸ್ನೆಸ್ ಕಂಟ್ರೋಲ್. ಒಂದು ಟ್ರಕ್ ಟೋಲ್ ಪ್ಲಾಜಾ ಹತ್ತಿರ 10 ನಿಮಿಷ ನಿಂತರೆ ಒಂದು ದಿನದಲ್ಲಿ ಎಷ್ಟು ಸಮಯ ವೇಸ್ಟ್ ಆಗಬಹುದು, ಒಂದು ತಿಂಗಳಲ್ಲಿ ಎಷ್ಟು ವೇಸ್ಟ್ ಆಗ್ಬೋದು, ಒಂದು ವರ್ಷದಲ್ಲಿ ಎಷ್ಟು ವೇಸ್ಟ್ ಆಗ್ಬೋದು. ಫಾಸ್ಟ್ಯಾಗ್ನ ದೊಡ್ಡ ಅಡ್ವಾಂಟೇಜ್ ಅಂದರೆ ಟೈಮ್ ಸೇವಿಂಗ್. ವೆಹಿಕಲ್ ನಿಲ್ಲೋದಿಲ್ಲ, ಕ್ಯಾಶ್ ಕೊಡೋದಿಲ್ಲ, ರೆಸಿಪ್ಟ್ ಹುಡುಕೋದಿಲ್ಲ, ಡೈರೆಕ್ಟ್ ಪಾಸೇಜ್. ಹೆಚ್ಚು ಟ್ರಿಪ್ಸ್, ಹೆಚ್ಚು ಪ್ರೊಡಕ್ಟಿವಿಟಿ, ಬಿಸ್ನೆಸ್ಗೆ ಇದು ನೇರ ಲಾಭ. ಓಮಿನಿ ಕಾರ್ಡ್ ಫಾಸ್ಟ್ಯಾಗ್ನಲ್ಲಿ ನನಗೆ ಇಷ್ಟವಾದ ಫೀಚರ್ ಅಂದರೆ ರಿಯಲ್ ಟೈಮ್ ವಿಸಿಬಿಲಿಟಿ. ವೆಹಿಕಲ್ ಟೋಲ್ ಕ್ರಾಸ್ ಮಾಡಿದರೆ ಮಾಹಿತಿ, ಬ್ಯಾಲೆನ್ಸ್ ಯೂಸೇಜ್ ಮಾಹಿತಿ, ಟ್ರಾನ್ಸಾಕ್ಷನ್ ಡೀಟೇಲ್ಸ್ ಮಾಹಿತಿ. ಅಂದರೆ ಓನರ್ ಬೆಂಗಳೂರಿನಲ್ಲಿ ಇದ್ದರೂ ವೆಹಿಕಲ್ ಮುಂಬೈನಲ್ಲಿ ಓಡುತ್ತಿರಬಹುದು, ಆದರೂ ಕಂಟ್ರೋಲ್ ಓನರ್ ಕೈಯಲ್ಲೇ ಇರುತ್ತೆ. ಹೆಚ್ಚಿನ ಫ್ಲೀಟ್ ಓನರ್ಸ್ಗೆ ಗೊತ್ತಿರುವ ಸಮಸ್ಯೆ ಅಕೌಂಟ್ಸ್ ರೀಕನ್ಸಿಲಿಯೇಷನ್. ತಿಂಗಳ ಕೊನೆಯಲ್ಲಿ ಟೋಲ್ ಎಕ್ಸ್ಪೆನ್ಸಸ್ ಮ್ಯಾಚ್ ಮಾಡೋದು, ರೆಸಿಪ್ಟ್ ಕಲೆಕ್ಟ್ ಮಾಡೋದು, ಡ್ರೈವರ್ ಸ್ಟೇಟ್ಮೆಂಟ್ ವೆರಿಫೈ ಮಾಡೋದು, ಇವೆಲ್ಲ ಸಮಯ ತೆಗೆದುಕೊಳ್ಳುವ ಕೆಲಸ. ಡಿಜಿಟಲ್ ಟ್ರ್ಯಾಕಿಂಗ್ ಇದ್ದಾಗ ರೀಕನ್ಸಿಲಿಯೇಷನ್ ತುಂಬ ಸುಲಭ ಆಗುತ್ತೆ. ಬಿಸ್ನೆಸ್ ಓನರ್ಸ್ಗೆ ಇದು ದೊಡ್ಡ ಅಡ್ವಾಂಟೇಜ್. ಓಮಿನಿ ಕಾರ್ಡ್ ಫಾಸ್ಟ್ಯಾಗ್ನಲ್ಲಿ ವಿವಿಧ ವೆಹಿಕಲ್ಸ್ ಕ್ಯಾಟಗರೀಸ್ಗೆ ಬೇರೆ ಬೇರೆ ಪ್ಲಾನ್ಸ್ ಇವೆ. ಕಾರ್, ಜೀಪ್, ವ್ಯಾನ್ ಕ್ಯಾಟಗರಿಗೆ ಸೆಕ್ಯೂರಿಟಿ ಡೆಪಾಸಿಟ್ 200 ಮತ್ತು ಮಿನಿಮಮ್ ಬ್ಯಾಲೆನ್ಸ್ 100. ಲೈಟ್ ಕಮರ್ಷಿಯಲ್ ವೆಹಿಕಲ್ಸ್ಗೆ ಹೈಯರ್ ಲಿಮಿಟ್ಸ್. ಬಸ್ ಮತ್ತು ಟ್ರಕ್ ಕ್ಯಾಟಗರೀಸ್ಗೆ ಬೇರೆ ಡೆಪಾಸಿಟ್ ಸ್ಟ್ರಕ್ಚರ್. ಹೆವಿ ಕಮರ್ಷಿಯಲ್ ವೆಹಿಕಲ್ಸ್ ಮತ್ತು ಕನ್ಸ್ಟ್ರಕ್ಷನ್ ಇಕ್ವಿಪ್ಮೆಂಟ್ಗೂ ಫಾಸ್ಟ್ಯಾಗ್ ಅವೈಲೇಬಲ್ ಇದೆ. ಅಂದರೆ ಕಾರ್ ಓನರ್ ಇಂದ ಲಾರ್ಜ್ ಫ್ಲೀಟ್ ಓನರ್ವರೆಗೆ ಎಲ್ಲರಿಗೂ ಸೊಲ್ಯೂಷನ್ ಇದೆ. ನನ್ನ ಅಭಿಪ್ರಾಯದಲ್ಲಿ ಓಮಿನಿ ಕಾರ್ಡ್ ಫಾಸ್ಟ್ಯಾಗ್ನ ಮುಖ್ಯ ಸ್ಟ್ರೆಂತ್ ಏನು ಅಂದರೆ ಕಂಟ್ರೋಲ್, ವಿಸಿಬಿಲಿಟಿ, ಆಟೋಮೇಷನ್, ಟ್ರಾನ್ಸ್ಪರೆನ್ಸಿ. ಇವತ್ತು ಬಿಸ್ನೆಸ್ ಓನರ್ಸ್ಗೆ ಕೇವಲ ಫಾಸ್ಟ್ಯಾಗ್ ಸಾಕಾಗೋದಿಲ್ಲ, ಡೇಟಾ ಬೇಕು, ರಿಪೋರ್ಟ್ಸ್ ಬೇಕು, ಟ್ರ್ಯಾಕಿಂಗ್ ಬೇಕು, ಡಿಸಿಷನ್ ಮೇಕಿಂಗ್ಗೆ ಇನ್ಸೈಟ್ಸ್ ಬೇಕು. ಅದನ್ನೇ ಡಿಜಿಟಲ್ ಇಕೋಸಿಸ್ಟಮ್ ಕೊಡುತ್ತೆ. ನೀವು ಫ್ಲೀಟ್ ಓನರ್ ಆಗಿದ್ರೆ, ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ನಡೆಸ್ತಾ ಇದ್ರೆ, ಟ್ರಾವೆಲ್ಸ್ ಕಂಪನಿ ಹೊಂದಿದ್ರೆ, ಕಮರ್ಷಿಯಲ್ ವೆಹಿಕಲ್ಸ್ ಮ್ಯಾನೇಜ್ ಮಾಡ್ತಾ ಇದ್ರೆ, ಓಮಿನಿ ಕಾರ್ಡ್ ಫಾಸ್ಟ್ಯಾಗ್ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಬಹುದು. ಏಜೆನ್ಸಿ, ಪಾರ್ಟ್ನರ್ ಪ್ರೋಗ್ರಾಮ್ ಅಥವಾ ಬಿಸ್ನೆಸ್ ಸೊಲ್ಯೂಷನ್ಸ್ ಬಗ್ಗೆ ಮಾಹಿತಿ ಬೇಕಿದ್ರೆ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಸಂಪರ್ಕಿಸಿ 7676567844. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಫಾಸ್ಟ್ಯಾಗ್, ಫ್ಲೀಟ್ ಮ್ಯಾನೇಜ್ಮೆಂಟ್ ಮತ್ತು ವೆಹಿಕಲ್ ಬಿಸ್ನೆಸ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ ಫಾಲೋ ಮಾಡಿ. ಧನ್ಯವಾದಗಳು.